ಸೊ ಇದು ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ ಅವರು ಹೇಳಿರೋದ್ರಲ್ಲಿ ಯಾವುದು ಕೂಡ ತಪ್ಪೇನಿಲ್ಲ. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಇನ್ನು ಉಳಿದಿರೋ ಎರಡು ವರ್ಷ ಅವಧಿ ಏನಿದೆ ಅದನ್ನ ತಾವೇ ಕಂಟಿನ್ಯೂ ಮಾಡಬೇಕು. ಆಮೇಲೆ ಹೈಕಮಾಂಡ್ಗೂ ಕೂಡ ಇದೇ ತಲೆನೋವಿರೋದು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಿಳಿಸಿದ್ವಿ ಅಂತ ಅಂದ್ರೆ ನೆಕ್ಸ್ಟ್ ಮುಂಬರುವಂತ ಚುನಾವಣೆಗಳಲ್ಲಿ ಸಹಜವಾಗಿ ಹೊಡೆತ ಬಿದ್ದೇ ಬೀಳುತ್ತೆ, ಪಕ್ಷ ಕೂಡ ಡ್ಯಾಮೇಜ್ ಆಗೇ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಒಂದು ಸಿದ್ದು ಬಣ, ಒಂದು ಡಿ.ಕೆ. ಬಣ ರಾಜ್ಯ ಕಾಂಗ್ರೆಸ್ ನಲ್ಲಿದೆ. ಸೊ ಅಲ್ಲೊಂದು ರೀತಿಯಾದಂತ ಇನ್ನೊಂದು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಸತತ 3-4 ಗಂಟೆಗಳಿಂದಲೂ ಕೂಡ 3 ಗಂಟೆಗಳಿಂದ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ನೋಡಿ, ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ ಅವರ ವರ್ಷನ್ ಬಹಳ ಕ್ಲಿಯರ್ ಆಗಿದೆ. ಇನ್ನು ಉಳಿದಿರುವಂತ 2 ವರ್ಷ ಏನಿದೆ ಅದನ್ನ ನಾನೇ ಕಂಟಿನ್ಯೂ ಮಾಡ್ತೀನಿ, ಬಿಟ್ಬಿಡಿ. ಈಗ ಏನಿದ್ರು ಕ್ಯಾಬಿನೆಟ್ ರೀಶಫಲ್ಗೆ ಪರ್ಮಿಷನ್ ಕೊಡಿ ಅಥವಾ ಗ್ರೀನ್ ಸಿಗ್ನಲ್ ಕೊಡಿ. ಸೊ ಏನಾಗಬಹುದು ಮುಂದೆ ಯಾವುದೇ ನಿರ್ಧಾರಕ್ಕೂ ಕೂಡ ನಾನ್ ರೆಡಿ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಓಕೆ ಅಂದ್ರ ಸಿದ್ದರಾಮಯ್ಯ ಅವರು ಗೊತ್ತಿಲ್ಲ. ಬಟ್ ಆದ್ರೆ ಡಿ.ಕೆ.ಶಿಗೆ ಸಿಎಂ ಪಟ್ಟ ಬಿಟ್ ಕೊಡುವಂತ ನಿಟ್ಟಿನಲ್ಲಿ ಅವ್ರು ಮಾತನಾಡಿರೋದು. ಯಾಕಂತಂದ್ರೆ ಈಗ ಇನ್ನು 3 ವರ್ಷ ನಾನು ಮಾಡಿದ್ದೀನಿ, ಈಗ ಅಧಿಕಾರ ನಡೆಸಿದ್ದೀನಿ, ನನ್ನ ಆಡಳಿತದಲ್ಲಿ ಸುಭದ್ರ ಸರ್ಕಾರ ನೀಡ್ತಾ ಇದ್ದೀನಿ, ಇನ್ನು ಉಳಿದಿರೋ 2 ವರ್ಷ ನನಗೆ ಬಿಟ್ಕೊಡಿ. ಇಲ್ಲ ಹಂಗೂ ಏನಾದ್ರೂ ನೀವು ಬದಲಾವಣೆ ಮಾಡ್ಲೇಬೇಕು ಅಂತಂದ್ರೆ ಬದಲಾವಣೆ ಮಾಡಿದ್ರೆ ಮುಂದೆ ಭವಿಷ್ಯದಲ್ಲಿ ಆಗ್ಬಹುದಾದಂತ ಬೆಳವಣಿಗೆಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ನೀವು ಡಿಸೈಡ್ ಮಾಡಿ. ಸೊ ಅಲ್ಲಿಗೆ ಹಂಗಾದ್ರೂ ಓಕೆ, ಹಿಂಗಾದ್ರೂ ಓಕೆ. ಬಟ್ ಒಂದು ತಲೆಗಂತೂ ಒಂದು ಹುಳ ಬಿಟ್ಟಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರು ಕೂಡ ಇದೇ ವಿಚಾರಕ್ಕೇನೆ ಇಲ್ಲಿವರೆಗೂ ಈ ವಿಚಾರ ಟಚ್ ಮಾಡಿರಲಿಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗಿರ್ಬೋದು, ಅನೇಕ ಬಾರಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರೀಶಫಲ್ಗೆ ಹೋಗಿ ಕೇಳ್ಕೊಂಡು ಬಂದಿದ್ರು ಕೂಡ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಕೂಡ ಆರಂಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಕಾಂಗ್ರೆಸ್ ನಾಯಕತ್ವ ಈ ಡ್ರಾಮಕ್ಕೆ ಅಂತ್ಯ ಆಡೋದಕ್ಕೆ ಹೊಸ ಐಡಿಯಾ ಒಂದು ರೆಡಿ ಆಗ್ತಾ ಇದೆ. ಬಿಕಾಸ್ ನೋಡಿ, ಈಗ ಹೈಕಮಾಂಡ್ಗೆ ಇದೇನ್ ಬಿಸಿ ತುಪ್ಪವಾಗಿ ಪರಿಣಮಿಸಿದೆಯಲ್ಲ, ಆ ಒಂದು ನಾಯಕತ್ವ ಹೈ ಡ್ರಾಮಕ್ಕೆ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಹೊಸ ಐಡಿಯಾ. ರಾಜಸ್ಥಾನ ಮತ್ತು ಕೇರಳ ಮಾಡೆಲ್ ಸೂತ್ರವನ್ನ ಹೈಕಮಾಂಡ್ ಹೆಣೆದಿದೆ. ರಾಜಸ್ಥಾನ ಮತ್ತು ಕೇರಳ ಮಾಡೆಲ್ ಸೂತ್ರವನ್ನ ಹೈಕಮಾಂಡ್ ಹೆಣೆದಿದೆ. ಆ 2 ರಾಜ್ಯಗಳ ನಾಯಕತ್ವ ಫಾರ್ಮುಲಾಗೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ರಾಜಸ್ಥಾನದಲ್ಲಿ ಹಿರಿಯ ನಾಯಕನಿಗೆ ಹೈಕಮಾಂಡ್ ಮಣೆ ಹಾಕಿತ್ತು. 2018ರ ಎಲೆಕ್ಷನ್ ಬಳಿಕ 67 ವರ್ಷದ ಅಶೋಕ್ ಗೆಹ್ಲೋಟ್ಗೆ ಮಣೆ ಹಾಕಲಾಗಿತ್ತು. ಸಿಎಂ ಸ್ಥಾನ ಸಿಗದಿದ್ದಕ್ಕೆ ಕಿರಿಯ ನಾಯಕ ಸಚಿನ್ ಪೈಲಟ್ ಅವರು ಸಿಟ್ಟಿಗೆದ್ದಿದ್ರು. ರಾಜಸ್ಥಾನದ ಮಾದರಿಯಲ್ಲೇ ಸಿಎಂಗೆ ಪಟ್ಟವನ್ನ ಕಾಂಗ್ರೆಸ್ ಹೈಕಮಾಂಡ್ ಕಟ್ಟಿತ್ತು. ಇದೀಗ ಅದೇ ಮಾದರಿಯನ್ನ ಅನುಸರಿಸಿದ್ದಲ್ಲಿ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರೆ, ಅಲ್ಲಿಗೆ ಅವ್ರ ಕುರ್ಚಿ ಸೇಫ್ ಆಗತ್ತೆ. ಇನ್ನುಳಿದಿರುವಂತ 2 ವರ್ಷ ಅವಧಿ ಏನಿದೆ ಅವರೇ ಕಂಟಿನ್ಯೂ ಆಗ್ತಾರೆ. ಹಿರಿಯರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥದ್ದು. ಸೊ ಆ ತರದೊಂದು ಫಾರ್ಮುಲಾ ಅಥವಾ ಆ ತರದೊಂದು ಐಡಿಯಾ ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಕೇರಳ ರಾಜಕೀಯ ಮಾಡೆಲ್ ಜಾರಿಗೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಬದಲಿಗೆ ಸತೀಶನ್ ಅವರಿಗೆ ಮಣೆ ಹಾಕಿತ್ತು ಹೈಕಮಾಂಡ್. ಕೇರಳ ಸಿಎಂ ವಿ.ಡಿ. ಸತೀಶನ್ ಪಕ್ಷ ಸಂಘಟನೆಯಲ್ಲಿ ಚತುರ. ಕೇರಳ ರಾಜ್ಯದಲ್ಲಿ ಪಕ್ಷ ಸಂಘಟನೆಯಲ್ಲಿ ಅವರು ಬಹಳ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಲೀಡರ್. ಅದೇ ಕಾರಣದಿಂದಾಗೇನೆ ಕೆ.ಸಿ. ವೇಣುಗೋಪಾಲ್ಗೆ ಆ ಒಂದು ಅವಕಾಶ ಅಥವಾ ಆ ಒಂದು ಪಟ್ಟ ಕೈತಪ್ಪಿ ಹೋಯಿತು. ವಿ.ಡಿ. ಸತೀಶನ್ ಮತ್ತು ಡಿ.ಕೆ.ಶಿ ರಾಜಕೀಯದಲ್ಲಿ ಹಲವು ಸಾಮ್ಯತೆಗಳನ್ನ ಇದೆ, ಅಂದ್ರೆ ಈಕ್ವಾಲಿಟಿಗಳು ಹಂಗೆ ಇದೆ. ಬಿಕಾಸ್ ಇವರು ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಲೀಡರ್. ಒಂದು ರೀತಿ ಟ್ರಬಲ್ ಶೂಟರ್ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬಂದ್ರೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಇಬ್ಬರನ್ನು ನಾವು ಒಂದ್ ತಕ್ಕಡಿಗಾಗಿ ತೂಗ್ತಾರೆ ಅಂತಾರಲ್ಲ, ಹಂಗೇನಾದ್ರೂ ತೂಗಿದ್ರೆ ಇಬ್ರು ಕೂಡ ಈಕ್ವಲ್ ಬರ್ತಾರೆ. ಸೊ ಅಲ್ಲಿಗೆ ಆ ತರದೊಂದು ಮಾಡೆಲ್ ಅನ್ನ ಅನುಸರಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಸಿಗಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಈ 2 ಆಯಾಮನ ನಾವು ನೋಡಬೇಕು. ಒಂದು, ಸಿಎಂ ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಮುಂದೆ ಆಗ್ಬಹುದಾದಂತ ಬೆಳವಣಿಗೆಗಳ ಬಗ್ಗೆ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಬಟ್ ಇಲ್ಲಿ ಕೇರಳ ರಾಜಕೀಯ ಮಾಡೆಲ್ ಏನಾದ್ರೂ ಅನುಸರಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಸಿಗುವಾದಂತ ಸಾಧ್ಯತೆ ಜಾಸ್ತಿ ಇದೆ. ಆಮೇಲೆ 2018ರ ಎಲೆಕ್ಷನ್ ಸಂದರ್ಭದಲ್ಲಿ ಏನು ರಾಜಸ್ಥಾನದ ಮಾಡೆಲ್ ಏನಿದೆ ಅದನ್ನ ಅನುಸರಿಸಿದ್ದೇ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಏನಿದೆ ಅದು ಸೇಫ್ ಆಗುತ್ತೆ. ಸೊ ಈ 2 ಆಯಾಮದಲ್ಲಿ
ಹೈಕಮಾಂಡ್ ಯಾವುದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇಬ್ಬರೂ ನಾಯಕರಿಗೆ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯ ಇರುವಂತ ಕುತೂಹಲ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.